ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ತ್ರಿಷಾ ರಮೇಶ್. ಇವಾಗ ನಮ್ಮ ಜೊತೆಗೆ ರಕ್ಕಸಪುರದಳು ಡೈಲಾಗ್ ರೈಟರ್ ಕ್ರಾಂತಿ ಕುಮಾರ್ ಅವರಿದ್ದಾರೆ. ಹಾಗೆ ಆಕ್ಟರ್, ಕಾಮಿಡಿ ಆಕ್ಟರ್ ಆದಂತ ಸಿದ್ದಣ್ಣ ಸರ್ ಇದ್ದಾರೆ. ಹಾಗೆ ನಮ್ಮ ಉತ್ತರ ಕರ್ನಾಟಕದ ಬೆಡಗಿ ಸೌಮ್ಯ ಅವರು ಕೂಡ ಇದ್ದಾರೆ. ಸೊ 3 ಜನನ ನಾವು ಇವತ್ತು ಇಂಟರ್ವ್ಯೂ ಮಾಡ್ತಾ ಇದೀವಿ. ಸೊ ಬನ್ನಿ, ಅವರ ಸಿನಿಮಾ ಕತೆ ಏನು ಎಲ್ಲದನ್ನು ಈ ಇಂಟರ್ವ್ಯೂ ಮೂಲಕ ತಿಳ್ಕೊಳ್ಳೋಣ. ನಮಸ್ಕಾರ ಎಲ್ಲರಿಗೂ. ನಮಸ್ತೆ. ಹೆಂಗದರಿ? ನಾನು ಚಲೋ ಅದೀನಿ. ನೀವು ಉತ್ತರ ಕರ್ನಾಟಕ ಇಬ್ರು? ಇಲ್ಲ, ಕಲ್ತಿದ್ದೀನಿ. ನಮಗೆ ಕೆಲಸ ಇಲ್ಲ ಬೇಡ್ರಿ, ಕುಂದರಿ, ಆಮೇಲೆ ಹೋಗುವಂತೆ. ಅಲ್ಲ, ನೀವು ಮಾತಾಡ್ಬಿಡ್ರಿ, ಆಮೇಲೆ ಬರ್ತೀವಿ ನಾವು. ಓಕೆ ಸರ್, ಹೇಗಿದ್ದೀರಾ? ಆರಾಮ್ ಮೇಡಮ್, ನೀವು ಚೆನ್ನಾಗಿದ್ದೀರಾ ಮೇಡಮ್? ಓ, ಸೂಪರ್ ಆಗಿದ್ದೀನಿ ಸರ್. ಸರ್ ನೀವು? ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ ಸರ್. ನೀವು ಶಾರ್ಟ್ ಮೂವೀಸ್, ಸಿನಿಮಾದಲ್ಲೆಲ್ಲ ನಗಿಸ್ತೀರಾ, ಯಾಕೆ ಇಲ್ಲಿ ಇಷ್ಟು ಸೀರಿಯಸ್ ಆಗಿ ಕೂತಿದ್ದೀರಾ? ನಾನೇನು ಬೈಯಲ್ಲ, ನಾನು ತುಂಬಾ ಒಳ್ಳೆಯವಳು. ಹೌದಾ? ನಾನು ನಗಿಸ್ತಾನೆ ಇದ್ದೀನಲ್ಲ. ಎಲ್ಲಿ ಹೊಂಟ್ರೇನ್ರಿ? ಯಾಕೆ ಅಳಿಸ್ತಾ ಇದ್ದೀರಾ ಅವ್ರಿಗೆ? ಪಾಪ ಅಳು ಅಂದ್ರೆ ತುಂಬಾ ಇಷ್ಟ ಅಂತೆ, ಅದಕ್ಕೆ ಅಳಿಸ್ತಾಕತ್ತೀವಿ. ಅವ್ರ ಅಳೋ ಟೈಮಲ್ಲಿ ಎಗ್ ರೈಸ್, ಎಕ್ಸ್ಟ್ರಾ ಉಳ್ಳಾಗಡ್ಡಿ ಎಕ್ಸ್ಟ್ರಾ ಉಳ್ಳಾಗಡ್ಡಿ ಕಟ್ ಮಾಡಿ ಎಸಿತಾ ಇರೋದೆ. ಅವ್ರು ಹಿಂಗ್ ಹಿಡ್ಕತ್ತಾರ ಗೊತ್ತಿಲ್ಲ. ಹಿಂಗ್ ಹಿಡ್ಕೊಂಡ್ರೆ ಕಷ್ಟ ಆಯ್ತದೆ, ಬೇಡ, ಕಂಟಿನ್ಯೂ ಮಾಡ್ರಿ. ಓಕೆ ಸರ್, ನೀವು ಈ ಸಿನಿಮಾದ ಡೈಲಾಗ್ ರೈಟರ್. ನೀವು ಇದು ಫಸ್ಟ್ ಸಿನಿಮಾನ? ಈ ಹಿಂದೆ ಯಾವ ಸಿನಿಮಾಗೆ ಮಾಡಿದ್ರಿ? ಮೇಡಮ್, ಇದಕ್ಕೂ ಮುಂಚೆ ಅಂದಾಯಿತು ಕಾಲ ಅಂತ ಒಂದ್ ಸಿನಿಮಾ ವಿನಯ್ ರಾಜ್ಕುಮಾರ್ ಅವ್ರದ್ದು ರಿಲೀಸ್ ಆಗಿದೆ. ಆ ಸಿನಿಮಾ ಡೈಲಾಗ್ ಬರ್ದಿದೆ. ಅದ್ರ ಜೊತೆ ಒಂದ್ ಬೇರೆ ಹೊಸಬ್ರು ಸಿನಿಮಾಗಳು ಬರ್ದಿದೆ. ಆಮೇಲೆ KD ಸಿನಿಮಾ ಡೈಲಾಗ್ ಬರ್ದಿದ್ದೀನಿ. ಅದ್ರ ಜೊತೆ ರಕ್ಕಸಪುರದವಳು, ಇದರಲ್ಲಿ ಡೈಲಾಗ್ಸ್ ಮೊನ್ನೆ ಸಿದ್ದಯ್ಯ ಸಾಂಗ್ ರಿಲೀಸ್ ಆಗ್ತಲ್ಲ, ಅದು ನಾನೇ ಬರ್ದಿರೋದು. ವಾ, ಕೇಳಿದ್ವಿ. ಪ್ರೇಮ್ ಸರ್ ಹೇಳಿದ್ದಾರೆ. ಇಷ್ಟ ಆಯ್ತಾ ಮೇಡಮ್ ನಿಮ್ಗೆ? ಇಷ್ಟ ಆಯ್ತು. ಪ್ರೇಮ್ ಸರ್ ವಾಯ್ಸ್, ಆ ಲಿರಿಕ್ಸ್ ತುಂಬಾ ಚೆನ್ನಾಗಿತ್ತು. ಅದ್ಭುತವಾಗಿ ಮಾಡಿದ್ದಾರೆ ಮೇಡಮ್. ಜಾನಪದ ಅವರ ಬಾಯಲ್ಲಿ ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ಅವ್ರ ಮನ್ಸಲ್ಲಿ ಇರೋದ್ರಿಂದ ಅದು ಆ ದೇವ್ರು, ಆ ಸಿದ್ದಪ್ಪಾಜಿ, ಅದೆಲ್ಲ ಕಡೆ ತುಂಬಾ ಚೆನ್ನಾಗಿದೆ. ಅವ್ರು ಆಡಿರೋದಕ್ಕೋಸ್ಕರ ತುಂಬಾ ಚೆನ್ನಾಗಿ ಎಲ್ಲಾ ಕಡೆ ವೈರಲ್ ಆಗಿದೆ. ಓಕೆ ಸರ್, ಈ ಸಿನಿಮಾಗೆ ಡೈಲಾಗ್, ಇದೊಂದು ಸಸ್ಪೆನ್ಸ್ ಹಾರರ್ ಸಿನಿಮಾ. ಈ ಸಿನಿಮಾಗೆ ಡೈಲಾಗ್ ಬರ್ದಿದ್ದು ಹೇಗಿತ್ತು ಸರ್? ಅಂದ್ರೆ ತುಂಬಾ ಖುಷಿ ಆಗುತ್ತೆ ಮೇಡಮ್. ಒಬ್ಬ ರೈಟರ್ ಆದವ್ರು ಬೇರೆ ಬೇರೆ ಜನರನ್ನ ಟ್ರೈ ಮಾಡಬೇಕು ಅನ್ನೋದೇ ತುಂಬಾ ಒಳ್ಳೆ ವಿಚಾರ. ಇವಾಗ ಲಾಸ್ಟ್ KD ಬರ್ದಿದೆ, ಅದೊಂಥರ ಮಾಸ್ ರೈಟರ್ ಅನ್ನೋ ಒಂದು ಇಮೇಜ್ ಕೊಡ್ತು. ಅದರಿಂದ ಆದಷ್ಟು ಬೇಗ ನಾವು ಹೊರಗಡೆ ಬರಬೇಕಾಗುತ್ತೆ ಆ ಇಮೇಜ್ ಇಂದ. ಎಲ್ಲಾ ತರಾನು ಬರೀತಾನಪ್ಪ ಈ ಹುಡುಗ ಅಂತ ನಾವು ಇಂಡಸ್ಟ್ರಿ ಗುರುತಿಸ್ಕೊಂಡ್ರೆ ಮಾತ್ರ ನಮಗೆ ಬೇರೆ ಬೇರೆ ಕೆಲಸಗಳು ಸಿಗೋದು. ಅವಾಗ ಸಿಕ್ಕಿದೆ ನಂಗೆ ರಕ್ಕಸಪುರದಳು. ನಮ್ KD ಕೋಡೈರೆಕ್ಟ್ರೆ ರವಿ ಸರಂಗ್ ಅವರು. ಅವ್ರು ಶುರು ಮಾಡೋದಾಗಿಂದನು ಆ KD ಜೊತೆಗೆ ನಾವು ಕೆಲಸ ಮಾಡ್ಕೊಂಡೋದು. ಆಮೇಲೆ ಸಸ್ಪೆನ್ಸ್ ಥ್ರಿಲ್ಲರು, ಇದರಲ್ಲಿ ರಾಜ್ ಸರ್ ಇರೋದು ಅನ್ನೋದೇ ನಮ್ಗೆ ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ. ಅವ್ರಿಗೆ ಬರೆಯೋದು ತುಂಬಾ ಖುಷಿ ಕೊಡುತ್ತೆ ಮೇಡಮ್. ಓಕೆ, ಸೌಮ್ಯ ಅವರೇ, ನಿಮ್ಮ ಪಾತ್ರದ ಬಗ್ಗೆ? ನನ್ನ ಪಾತ್ರದ ಹೆಸರು ಶೋಭಾ ಅಂತ. ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಏನೋ ಇವರೇ ಟ್ವಿಸ್ಟ್ ಅಂಡ್ ಟರ್ನ್ ಅಂತೆ. ಹೌದಾ ಮೇಡಮ್? ಟರ್ನಾಗಿ ಅನ್ಸಲ್ಲ? ಏನು ಕಾಣ್ತಾ ಇಲ್ಲ, ಚೆನ್ನಾಗಿ ಕಾಣ್ತಾವ್ರೆ. ಸಿನಿಮಾದಲ್ಲಿ ಹೇಳಿದ್ ನೀವು, ಆಮೇಲೆ ರಿಯಲ್ ಆಗಿ ತುಂಬಾ ಒಳ್ಳೆ ಪಾತ್ರ ಮೇಡಮ್ ಅವ್ರು. ತುಂಬಾ ಒಳ್ಳೆ ಪಾತ್ರ. ಆಮೇಲೆ ಆಡಿಯನ್ಸ್ಗೆ ಮೊದಲನೇ ಟ್ವಿಸ್ಟ್ ಇವರಿಂದಾನೇ ಶುರುವಾಗೋದು. ಅದ್ ನಾವು ಕತೆ ಹೇಳುವಾಗ್ಲೇ ಅವ್ರಿಗೆ ಹೇಳ್ಬಿಟ್ಟಿದ್ದ ನಾವು ಅವ್ರಿಗೆ. ಓಕೆ, ಈಗ ಈ ಸಿನಿಮಾದಲ್ಲಿ ಏನು ಅಂದ್ರೆ, ಶೆಟ್ರು ಕರಾವಳಿ ಭಾಗದವರು, ನೀವು ಉತ್ತರ ಕರ್ನಾಟಕ ಭಾಗದವರು, ಕಾಂಬಿನೇಷನ್ ವರ್ಕ್ ಆಯ್ತಾ? ಅವ್ರೊಂಥರ ವಾಟರ್, ಅವ್ರು ಎಲ್ರ ಜೊತೆನೂ ಬೆರೀತಾರೆ. ಓಕೆ ಸರ್, ನಿಮ್ಮ ಪಾತ್ರದ ಬಗ್ಗೆ? ನನ್ನ ಪಾತ್ರ ಮೇಡಮ್, ಭದ್ರಾವತಿ ಗೋಲ್ಡ್ ಇದ್ದಂಗಿದ್ದೀನಿ. ಬಟ್ ಟೈಟ್ಲ್ ಮಾತ್ರ ಸಖತ್ತಾಗಿ ಕೊಟ್ಟಿದ್ದಾರೆ. ರಕ್ಕಸಪುರದೊಳಲ್ಲಿ ಬಿಳಿಯಪ್ಪ ಅಂತ ನನ್ನ ಕ್ಯಾರೆಕ್ಟ್ರು ಅಚ್ಚುಕಟ್ಟಾಗಿದೆ. ಬೆಳಗಿದ್ದೀನಲ್ಲ, ಅದಕ್ಕೆ ಬಿಳಿಯಪ್ಪ ಅಂತ ಕಟ್ಟಿದ್ರು. ತುಂಬ ಖುಷಿ ಆಗುತ್ತೆ ನಮ್ಮ ಕ್ಯಾರೆಕ್ಟರ್ ಬಗ್ಗೆ. ಈ ಟೀಮಲ್ಲಿ ನಾವು ಕೆಲಸ ಮಾಡೋದಕ್ಕೆ ಒಂಥರ ಪುಣ್ಯ ಮಾಡಿದ್ದೀವಿ ಅಂತಲೇ ಹೇಳ್ಕೋಬೇಕು. ಯಾಕೆಂದರೆ ನಮ್ಮ ಪ್ರೇಮ್ ಸಾರು, ರಕ್ಷಿತಾ ಮೇಡಮು ನಮ್ಮ ಈ ಸಿನಿಮಾನ ರೆಫರ್ ಮಾಡಿದ್ದು ನಮ್ಮ ರವಿ ಸರಂಗ ಸರ್ಗೆ ಅವರೇ ಹೇಳಿದ್ದು. ಅದಾದಮೇಲೆ ನಮ್ಮ ಕ್ರಾಂತಿ ಅಣ್ಣ ಒಂದು ಡೈಲಾಗ್ ರೈಟ್ರು. ಏನೇ ಒಂದು ಡೈಲಾಗ್ಸ್ ಕೊಡೋಕ್ಕೆ ಬಂದಾಗಲೂ ಕೂಡ ನೀವೇನಾದ್ರು ಚೇಂಜಸ್ ಮಾಡ್ತೀನಿ ಅಂದರೆ ಮಾಡಿ, ಪರವಾಗಿಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು. ನಾವು ಏನು ಚೇಂಜಸ್ ಏನು ಮಾಡ್ತಿರ್ಲಿಲ್ಲ, ಉಲ್ಟಾ ಪಲ್ಟಾ ಮಾಡ್ಕೊಳ್ಳೋ ಅಷ್ಟೇ. ನಾವು ಬರ್ಸಿದಂಗೆ ಅಂದ್ರೆ ಆ ಸ್ಲ್ಯಾಂಗ್, ಮಹದೇಶ್ವರಂ ಬೆಟ್ಟ ಸ್ಲ್ಯಾಂಗ್ ಏನಿದೆ ಮೇಡಮ್, ಇವಾಗ ನಾವು ನಾರ್ಮಲ್ ಕನ್ನಡದಲ್ಲಿ ಕೆಲವೊಂದ್ಸಲ ಮಾಡಿರ್ತೀವಿ ನಾವು. ಆದಷ್ಟು ಪ್ರಾಂತ್ಯಕ್ಕೆ ನಾವು ಅಡಾಪ್ಟ್ ಮಾಡಿರ್ತೀವಿ. ಕೆಲವೊಂದ್ಸಲ ಮಿಸ್ ಆದಾಗ್ಲೂ ಅಷ್ಟೇ ಇವರಿಗೆ ಚೆನ್ನಾಗಿ ಗೊತ್ತು. ಆಮೇಲೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸುಕೇಶ್ ಅಂತ ನಮ್ಮ ಅಸೋಸಿಯೇಟ್ ಇದ್ರು, ಅವರು ಚೇಂಜಸ್ ಮಾಡಿರೋರು. ಕೆಲವು ಸಲ ನಾವು ಶೂಟ್ ಮಾಡೋ ಜೂನಿಯರ್ಸ್ನ ಕೇಳೋವು, ನಿಮ್ಮ ಕಡೆ ಯಾವ ತರ ಭಾಷೆಯಲ್ಲಿ ಈ ಸಾಲ್ನ ಹೇಳ್ತೀರಾ ಅಂತ ಅಂದ್ಬಿಟ್ಟು ಅವ್ರು ಆ ತರ ಬದಲಾಯಿಸ್ಕೊಂಡು ಹೇಳೋರು. ಆದ್ರೆ ಸಿನಿಮಾ ಇರೋದೇ ಒಂದು ಕೊಲಾಬ್ರೇಷನ್ ಅಲ್ಲಿ ಮೇಡಮ್. ಆ ಕೊಲಾಬ್ರೇಷನ್ ಚೆನ್ನಾಗಿದ್ದಾಗ ಮಾತ್ರ, ಒಬ್ಬರಿಂದ ಸಿನಿಮಾ ಅಲ್ವಾ, ನಾವು ಬರ್ದಿದ್ದೀವಿ ಇದನ್ನೇ ಹೇಳ್ಬೇಕು ಅಂತ ಅನ್ಕೊಂಡ್ರೆ ಎಷ್ಟೋ ಸಿನಿಮಾಗಳು ಆಗೋದೇ ಇಲ್ಲ. ಕೆಲವು ಸಲ ಆರ್ಟಿಸ್ಟ್ಗಳು ಬಿದ್ದಾಗ, ಅವ್ರಿಗೆ ನೇಟಿವಿಟಿ ಗೊತ್ತಿದ್ದಾಗ ನಾವು ಅವ್ರಿಗೆ ಬಿಡ್ಬೇಕಾಗುತ್ತೆ ಕೆಲವೊಂದು.
ಆಕ್ಚುಲಿ ನಾ ಇಲ್ಲಿ ನಮ್ಮ ವೀಕ್ಷಕರಿಗೆ ಒಂದು ಮಾತನ್ನು ಹೇಳಬೇಕು. ಥಿಯೇಟ್ರಲ್ಲಿ ಹೀರೋ ಡೈಲಾಗ್ ಹೊಡೆದಾಗ ಶಿಲ್ಲೆ, ವಿಸಲು, ಚಪ್ಪಾಳೆ ಎಲ್ಲದನ್ನು ಹೊಡಿತೀವಿ. ಆ ಡೈಲಾಗ್ನ ನಾವು ಕೂಡ ರಿಪೀಟ್ ಮಾಡ್ತಾ ಇರ್ತೀವಿ. ಅದರ ನಿಜವಾದ ಕ್ರೆಡಿಟ್ ಹೋಗಬೇಕಾಗಿರೋದು ಇಂಥ ಡೈಲಾಗ್ ರೈಟ್ರುಗಳಿಗೆ. ಯಾಕೆ ಅಂದರೆ ನಾವು ತುಂಬ ಜನ ನೋಡಿದ್ದೀವಿ ಈ ಹಿಂದೆ ಇರುವಂಥ ಡೈಲಾಗ್ ರೈಟರ್. ಹಲವಾರು ಸಿನಿಮಾಗಳು ನೀವು ನಂಬ್ತಿರೋಲ್ಲ, ರಾಜ್ ಶೆಟ್ರು ಡೈಲಾಗ್ನ ನಾನು ಇವತ್ತಿಗೂ ಏನಾದ್ರು ಹೇಳ್ತಾ ಇರ್ತೀನಿ, ಬೇಕಂತ ಬಂದಿದ್ದಲ್ಲ ದಾರಿ ತಪ್ಪಿ ಬಂದಿದ್ದು ಅನ್ನೋ ಡೈಲಾಗು ಗೊತ್ತು. ಸೊ ಆ ತರ ಡೈಲಾಗ್ಗಳು ವರ್ಕ್ ಆಗ್ತಾ ಇರುತ್ತೆ. ಆ ತರದ್ದು ಸಿಗ್ನೇಚರ್ ಡೈಲಾಗ್ಗಳನ್ನ ಕೊಡೋದು ಡೈಲಾಗ್ ರೈಟರ್ಗಳಲ್ವಾ. ಸೊ ಆ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ಅಂತ. ಥ್ಯಾಂಕ್ ಯು. ಅಂದ್ರೆ ಇತ್ತೀಚಿನ ದಿನದಲ್ಲಿ ಡೈಲಾಗ್ ರೈಟರ್ಗಳನ್ನ ತುಂಬಾ ಗುರುತಿಸ್ತಾ ಇದ್ದಾರೆ ಮೇಡಮ್. ಇವಾಗ ನಮ್ KD ಒಂದ್ ಡೈಲಾಗ್ ಬರ್ದಿದೆ, ನನ್ನ ಹೊಡಿಬೇಕು ಅಂತ ಮಸ್ತೋಟೋರಿಗೆ ಕೆಲಸ ಕೊಟ್ಟಿದ್ದೀರಾ, ನಾನು ಒಂದ್ಸಲ ಮಚ್ಚಿಡ್ರೆ ಎಣ ಸುಡೋರೆಲ್ಲ ಬಿಸಿ ಆಗೋಯ್ತಾರೆ. ಆ ಡೈಲಾಗು ಸೋಷಿಯಲ್ ಮೀಡಿಯಾದಲ್ಲಿ ಹೇಗ್ ವೈರಲ್ ಆಯ್ತು ಅನ್ನೋದೇ ನಮಗೆ ಗೊತ್ತಾಗಲ್ಲ ಮೇಡಮ್. ಕೆಲವೊಂದು ಮ್ಯಾಜಿಕ್ ಅಂತಾರಲ್ಲ, ಸಿನಿಮಾದಲ್ಲಿ ಮಾತ್ರ ಆ ಮ್ಯಾಜಿಕ್ ಆಗಕ್ಕೆ ಸಾಧ್ಯ. ಕಟ್ ಮಾಡ್ರೆ ಮಾರನೇ ದಿನ ಎಲ್ಲ ಈ ಟ್ರೋಲ್ ಪೇಜ್, ಮಿಮ್ಸ್ ಪೇಜ್ ಅಲ್ಲೆಲ್ಲ KD ಚಿತ್ರದಲ್ಲಿ ಉದಯನ್ ಮುಖ, ಮಾಸ್ ರೈಟರ್, ಪ್ರೇಮ್ ಸರ್ಗರಡಿಯಲ್ಲಿ ಧ್ರುವ ಸರ್ ಶಿಷ್ಯ ಅಂತೇಳಿ ಏನೇನೋ ಅವರು ಹಾಕೊಂಡು ಎಲ್ಲ ಕಡೆ ವೈರಲ್ ಮಾಡಿದ್ರು. ಅರೆ ರೈಟರ್ಗಳನ್ನ ಇವಾಗ ಇಂಡಸ್ಟ್ರಿಲ್ ಆಗಿರ್ಬೋದು ಮೇಡಮ್, ಇವಾಗ ಅದೊಂದು ಡೈಲಾಗಿಂದ ಯಾರು ರೈಟ್ರು ಅಂತ ಗುರುತಿಸರು. ನನಗೂ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಸಿಗ್ತಾ ಇದೆ. ಇವತ್ತಿನ ದಿನ ಒಂದು 5-6 ಸಿನಿಮಾಗಳು ಬರೀತಾ ಇದ್ದೀನಿ. 5-6 ಸಿನಿಮಾನು ಬೇರೆ ಬೇರೆ ಜಾನರ್ಗಳಾಗಿದೆ. ಅದು ತುಂಬಾ ಖುಷಿ ವಿಚಾರ. ಸರ್, ಈ ಚಿತ್ರದಲ್ಲಿ ಕಾಮಿಡಿ ಆಕ್ಟ್ ಮಾಡಿದ್ದೀರಾ ಅಥವಾ ಫುಲ್ ಸೀರಿಯಸ್ ಆಗಿ ಏನಾದ್ರು ಕಾಣಿಸ್ಕೊಂಡಿದ್ದೀರಾ? ಮೇಡಮ್ ಇನ್ನೇನು 6ನೇ ತಾರೀಕು ರಿಲೀಸ್ ಆಗ್ತಿದೆ ಅಲ್ವಾ, ಅವಾಗ ನಾವು ನಮ್ಮ ಪ್ರೇಕ್ಷಕರು ಎಲ್ಲ ಕೂತ್ಕೊಂಡು ಸಿನಿಮಾ ನೋಡೋಣ. ಅವಾಗ ಇನ್ನೂ ಹೆಚ್ಚು ರಿವ್ಯೂಸ್ ತಗೋಬಹುದು. ಯಾಕೆಂದ್ರೆ ಇವತ್ತೇ ಎಲ್ಲಾನು ಹೇಳ್ಬಿಟ್ರೆ ಇಂಟ್ರೂಲೇ ಹೇಳ್ಬಿಟ್ಟಿದ್ದಾರೆ ಬಿಡಿ, ಅಲ್ಗೋಗೋದೇನು ಬೇಡ, ಮೊಬೈಲಲ್ಲೇ ಬರುತ್ತೆ ಅಂತ ಕೂತ್ಕೊಬಿಡ್ತಾರೆ. ಬೇಡ, ಸಿನಿಮಾಗೆ ಬನ್ನಿ. ಸಿನಿಮಾ ಥಿಯೇಟರ್ ನಾವು ಸಿಗ್ತೀವಿ, ನೀವು ಸಿಗೋಣ. ದಿನ ಸಿಗ್ತೀರಣ? ಅಲ್ಲ, ದಿನ ಅಲ್ಲಣ್ಣ, ರಿಲೀಸ್ ದಿನ ಸಿಗೋಣ. ಅದಾದ್ಮೇಲೆ ಏನಾದ್ರು ಶೂಟಿಂಗ್ ಏನಾದ್ರು ಬಿಸಿ ಇದ್ರೆ ಆ ಕಡೆ ಹೋಗ್ಬಿಡ್ತೀವಿ. ಯಾಕೆಂದ್ರೆ ಪ್ರತಿದಿನ ಕಲಾವಿದನ ಕೆಲಸ ಏನಂದ್ರೆ ಕೆಲಸ ಇದ್ದಾಗ ಕೆಲಸ ಮಾಡಬೇಕು, ಇಲ್ಲ ಅಂದ್ರೆ ನಮ್ಮ ಸಿನಿಮಾ ಪ್ರಮೋಷನ್ ಆಗಬೇಕು. ಇವತ್ತು ಅಮೃತಾಂಜನ್ ರಿಲೀಸ್ ಆಗಿದೆ, ಸೀಟೆಡ್ ರಿಲೀಸ್ ಆಗಿದೆ. 6ನೇ ತಾರೀಕು 2 ಸಿನಿಮಾ ರಿಲೀಸ್ ಆಗ್ತಿದೆ, ಅದೊಂದು ಖುಷಿ ವಿಚಾರ. ಆಮೇಲೆ ಸುಖಿಭವ ಅಂತ 6ನೇ ತಾರೀಕು ರಿಲೀಸ್ ಆಗ್ತಿದೆ. ಮೋಸ್ಟ್ ಇಂಪಾರ್ಟೆಂಟ್ ದೊಡ್ಡ ಕ್ಯಾರೆಕ್ಟರ್ ಅಂದರೆ ರಕ್ಕಸಪುರದೊಳಲ್ಲಿ ಮಾಡಿರೋದು ಬಿಳಿಯಪ್ಪ ಕ್ಯಾರೆಕ್ಟ್ರು. ಬನ್ನಿ, ಈ ಬಿಳಿಯಪ್ಪನ ತೆರೆ ಮೇಲೆ ನೋಡೋಣ. ಲೈಟ್ ಹಾಕೊಂಡು ನೋಡ್ಬೇಕಾಗಿಲ್ಲ? ಹಾ ಮೇಡಮ್, ಇವಾಗಲೇ ಟಾರ್ಚ್ ಹಾಕೊಂಡು ನೋಡ್ತಾ ಇದಾರೆ, ಅವಾಗ ಲೈಟ್ ಹಾಕೊಂಡು ನೋಡಿದ್ರು ನಡೀತದೆ. ಸರ್, ಈ ರಕ್ಕಸಪುರದೊಳು ಟೈಟಲ್ ನಿಮ್ದ ಡೈರೆಕ್ಟರ್ ಸರ್? ಮೇಡಮ್ ಅದು ಟೈಟ್ಲು ಟೀಮ್ ಕುತ್ಕೊಂಡು ಡಿಸೈಡ್ ಮಾಡಿದ್ದು. ನಮ್ಮ ಅಸೋಸಿಯೇಟ್ ಬಾಬಣ್ಣ ಅಂತ ಇದ್ದಾರೆ, ಅವರು ಈ ಟೈಟ್ಲು ತುಂಬಾ ಚೆನ್ನಾಗಿರುತ್ತೆ ಅಂತ ಒಂದ್ಸಲ ಅಂದ್ರು. ಆಮೇಲೆ ನಾವು ನಮ್ಮ ಪ್ರೊಡ್ಯೂಸರ್ ರವಿವರ್ಮ ಮಾಸ್ಟರ್ ಹತ್ರ ಮಾತಾಡೋದು, ಆಮೇಲೆ ಫಸ್ಟ್ ನಮ್ಮ ಪ್ರೇಮ್ ಸರ್ಗೆ ಹೇಳೋದು, ಆಮೇಲೆ ಅದು ಟೀಮು ಒಂದು ಕೊಲಾಬ್ರೇಷನ್ ಅಲ್ಲಿ ಆಗಿರೋಂಥ ವಿಷಯ, ಇದನ್ನೇ ಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ಆಕ್ಚುಲಿ ಮೊನ್ನೆ ಅಷ್ಟೇ ಸುದೀಪ್ ಸರ್ ಹೇಳ್ತಾ ಇದ್ರು ಪ್ರೆಸ್ ಮೀಟ್ ಅಲ್ಲಿ, ಶೆಟ್ರು ಸಿನಿಮಾ ಟೈಟಲ್ಗಳು ಬಾಯಿಗೆ ಬರಲ್ಲ ಬೇಗ ಅಂತದ್ದು. ಯಾಕಂದ್ರೆ ಅವ್ರ ಈ ಹಿಂದೆ ಸಿನಿಮಾಗಳು ಅಷ್ಟೇ ತುಂಬಾ ಬೇಗ ನಮಗೆ ನೆನಪು ಇರಲ್ಲ ಅಂತ ಟೈಟಲ್ಗಳು ಇರುತ್ತೆ. ಬಟ್ ಆ ಟೈಟಲ್ ಅವ್ರನ್ನ ಹುಡ್ಕೊ ಬರ್ತಾರೋ ಅಥವಾ ಟೈಟಲ್ ಕರೆಕ್ಟಾಗಿ ಸಿಗುತ್ತೋ ಗೊತ್ತಾಗಲ್ಲ ಅದು ನಮ್ಗೆ. ಅಂದ್ರೆ ಕೆಲವೊಂದು ಸಿನಿಮಾನ ಇಂದ ಹೊರಗಡೆ ಇರುತ್ತೆ ಮೇಡಮ್ ಎಷ್ಟೋ ಟೈಟ್ಲ್ಗಳು. ಬಟ್ ರಾಜ್ ಸರ್ ಆ ಥರ ಅಲ್ಲ, ಆ ಸ್ಕ್ರಿಪ್ಟ್ಗೆ ಏನ್ ಬೇಕೋ ಅದೇ. ನಾವು ಸ್ಟಾರ್ಟಿಂಗು ಸೂಪ್ರಮ್ಸು ಸ್ಕ್ರಿಪ್ಟ್ ವರ್ಕ್ ಶುರುವಾಗಿದ್ದಾಗಿಂದ ನಾವು ರಾಜ್ ಸರ್ ಜೊತೆ ನಾವು ಈ ಸಿನಿಮಾ ಮಾಡ್ತಾರೋ ಜೊತೆ ಜರ್ನಿ ಗೊತ್ತು ನಮ್ಗೆ. ಅದು ಹೋದಾಗ ಏನಣ್ಣ ಟೈಟ್ಲು ಅಂತ ಸೂಪ್ರಮ್ಸು ಏನಂಗಂದ್ರೆ ಅಂತ ಅಂದ್ಬಿಟ್ಟು ಅದನ್ನ ಅವರು ಆಡಿಯನ್ಸ್ಗೆ ಇದು ಜನ ತಗತಾರ ಅಂತ ಅದು ತಲುಪಿಸೋರಲ್ಲ ಅವ್ರ ಮಾಸ್ಟರ್ ಮೈಂಡ್. ಟೈಟ್ಲ್ ಏನೇ ಇರ್ಲಿ, ಸಿನಿಮಾ ಏನೇ ಇರ್ಲಿ, ಆಮೇಲೆ ನನ್ನ ಸಿನಿಮಾ ಇದೇ ಗುರು ಜಾನರು ಅಂತ ಅಂದ್ಬಿಟ್ಟು ಅವರು ಈಸಿಯಾಗಿ ಹೇಳ್ಬಿಡ್ತಾರೆ. ಎಷ್ಟೋ ಸಿನಿಮಾ ನಾವು ವೈಡ್ ಮಾಡಿರ್ತೀವಿ, ಎಷ್ಟೋ ವಿಚಾರಗಳನ್ನ. ಅವ್ರು ಆ ಥರ ಅಲ್ಲ, ನನ್ನ ಸಿನಿಮಾ ಇದು. ಆ ಒಂದು ನಂಬಿಕೆಗೋಸ್ಕರನೇ ಇವತ್ತು ಜನ ಅವ್ರನ್ನ ನಂಬೋದು, ಅವ್ರ ಸಿನಿಮಾಗಳನ್ನ ನಂಬೋದು. ರಾಜ್ ಸರ್ ಸಿನಿಮಾ ಅಂತಾರೆ ಇವತ್ತು ಜನಗಳು ಫಿಕ್ಸ್, ಒಂದು ಕಂಟೆಂಟ್ ಇರುತ್ತೆ ಗುರು, ಸಿನಿಮಾಗೆ ಏನೋ ಮೋಸ ಇಲ್ಲ, ಏನೋ ಬೇಜಾರಿಲ್ಲ, ಕೊಡೋ ದುಡ್ಡಿಗೆ ಮೋಸ ಇಲ್ಲ ಅಂತ ಆ ಥರ ಒಂದು ಉಳಿಸ್ಕೊಳ್ಳುವಂತ ಸಬ್ಜೆಕ್ಟ್ ರಕ್ಕಸಪುರ. ಆಕ್ಚುಲಿ ರಾಜ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ನುಗ್ಬಿಡ್ತಾರೆ. ಆಕ್ಟಿಂಗ್, ಡೈರೆಕ್ಷನ್, ಪ್ರೊಡಕ್ಷನ್, ಪಾದರಸ ತರ. ಸೊ ಆಕ್ಚುಲಿ ನಮ್ಮ ಕಾಂತಾರ ಮೂವಿಗೂ ಅವ್ರ ಡೈಲಾಗ್ ಗಳನ್ನ ಬರ್ದಿದ್ರು, ಸ್ಕ್ರಿಪ್ಟ್ ವರ್ಕ್, ಡೈಲಾಗ್ ರೈಟರ್ ಅವರು ಕೂಡ ಅವರ ಪಾತ್ರ ಇತ್ತು. ಹೌದು ಸರ್. ನಿಮಗೆ ಒಂದು ಪರ್ಸನಲ್ ಆಗಿ ಈ ಸಿನಿಮಾಗೆ ಡೈಲಾಗ್ ಅಂತ ಬಂದಾಗ ಏನಾದ್ರು ಇನ್ಪುಟ್ಸ್ ಕೊಟ್ಟಿದ್ರ? ಯಾವ ತರ ಕೊಟ್ಟಿದ್ದಾರೆ? ತುಂಬಾ ಮೇಡಮ್, ಅದೇ ನಾನು ಲಾಸ್ಟ್ ಹೇಳಿದ್ರಲ್ಲ ಮೇಡಮ್, ಹೀರೋಗಳೇ ಡೈರೆಕ್ಟರ್ ಗಳಾಗಿದಾಗ ಚಾಲೆಂಜ್ ಆಗಿರುತ್ತೆ. ಅದ್ರಲ್ಲಿ ಇವ್ರು ಡೈರೆಕ್ಟ್ರು, ರೈಟ್ರು, ವರ್ಸಟೈಲ್ ಆರ್ಟಿಸ್ಟ್ ಆಗಿರೋದ್ರಿಂದ ಅದ್ರ ಜೊತೆ ನಾವು ರೈಟಿಂಗ್ ನ ಬ್ಲೆಂಡ್ ಮಾಡ್ಬೇಕಾಗುತ್ತೆ. ಫಸ್ಟ್ ಟೈಮ್ ನಾವು ಸ್ಕ್ರಿಪ್ಟ್ ರೀಡಿಂಗ್ ಕೊಡುವಾಗಿಂದನೂ ನಮ್ಗೊಂದು ಭಯ ಇತ್ತು. ಯಾಕಂದ್ರೆ ನಾನು ತುಂಬಾ ಸಲ ಹೇಳಿದೀನಿ ರಾಜಣ್ಣಂಗ್ ಅದನ್ನ, ಗರುಡದ ಗಮನ ಸಿನಿಮಾಗೆ ನಾನು ಡೈ ಹಾರ್ಡ್ ಫ್ಯಾನು. ಆ ಸಿನಿಮಾನ ಎಷ್ಟೊಂದ್ ಸಲ ಕೇಳ್ಕೊಂಡು ಮಲಗಿರೋ ಉದಾಹರಣೆಗಳು ಇದಾವೆ. ತುಂಬಾ ಸಲ ನಾನು ಗಾಡಿಲಿ ಹೋಗುವ ಕೇಳ್ಕೊಂಡು ಹೋಗಿರೋದು. ಅವ್ನು ಶಿವ ಮೊದಲನೇ ಸಲ ಬಂದರೆ ಒಂದು ಬೇರೆ ಪ್ಯಾಟರ್ನ್ ಚೇಂಜ್ ಮಾಡೋರು ಅವರು ಆ ರೈಟಿಂಗ್ ಇಂದ. ಅಂತವ್ರಿಗೆ ನಾವು ರೀಡಿಂಗ್ ಕೊಡುವಾಗ ಅದೊಂದು ಭಯ ಇರುತ್ತೆ ಮೇಡಮ್. ಬಟ್ ಫಸ್ಟ್ ರೀಡಿಂಗ್ ಆಗಿದ ತಕ್ಷಣ ನಾವೊಂದು ಡಾರ್ಕ್ ಕಾಮಿಡಿ ಟ್ರೈ ಮಾಡಿದ್ದು. ಆ ಕ್ಯಾರೆಕ್ಟರ್ ಸ್ವಲ್ಪ ಬೇರೆ ತರ ಬರ್ಕೊಂಡು ಹೋಗಿದ್ದು, ಅದು ತುಂಬಾ ಇಷ್ಟ ಆಯ್ತು. ಮಗ ನಾನು ಕೇಳಿರೋದ್ರಲ್ಲಿ ರೀಸೆಂಟ್ ಆಗಿ ಇದು ಬೆಸ್ಟ್ ಸ್ಕ್ರಿಪ್ಟ್,
ತುಂಬಾ ಚೆನ್ನಾಗಿದೆ ಅಂತ ಅಂದ್ರು. ಅದ್ರ ಜೊತೆ ಸಿದ್ದಣ್ಣನ ಪಾತ್ರ ಆಗಿರ್ಬೋದು, ನಮ್ ಗೌರವ್ ಅವ್ರ ಪಾತ್ರ ಆಗಿರ್ಬೋದು, ಅಂದ್ರೆ ಪ್ರತಿಯೊಂದು ಪಾತ್ರಗಳು ಕೂಡ ಅವರು ಈ ತರ ಹೆಚ್ಚಾಗಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತಾರೋ. ನಮ್ ಮುಂದೆ ಹೋಗ್ತಾ ಹೋಗ್ತಾ ಸ್ಕ್ರಿಪ್ಟ್ ಅಲ್ಲಿ ಅವ್ರನ್ನ ಜಾಸ್ತಿ ಇನ್ವಾಲ್ವ್ ಮಾಡೋದು, ಆ ಹ್ಯೂಮರ್ ಜನಗಳಿಗೆ ತುಂಬಾ ಇಷ್ಟ ಆಗುತ್ತೆ. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಅಂದ್ರೆ ಸೀಟೆಡ್ ಸಿನಿಮಾನೇ ಮೇಡಮ್. ಸೆಕೆಂಡ್ ಹಾಫ್ ಇದು ಸೀಟೆಡ್ ಸಿನಿಮಾನೇ. ನೆಕ್ಸ್ಟ್ ಏನಾಗುತ್ತೆ ಅಂತ ಜನ ಕಾಯೋ ಅಂತ ಒಂದು ಕಂಟೆಂಟ್. ಅದ್ರ ಮಧ್ಯೆ ನಾವು ತುಂಬಾ ಸೀರಿಯಸ್ ಆಗಿ ಹೋಗ್ಬಾರ್ದು, ಸ್ವಲ್ಪ ಡಾರ್ಕ್ ಕಾಮಿಡಿಗಳು ಬೇಕು ಅಂತ ರಾಜಣ್ಣನ ಇನ್ಪುಟ್ಸ್ ಕೊಟ್ಟಿದ್ದಾರೆ. ನಮ್ಮ ರವಿ ಸರ್, ನಮ್ಮ ಪ್ರೇಮ್ ಸರ್, ರವಿವರ್ಮ ಮಾಸ್ಟರ್ ಎಲ್ಲರೂ ಇನ್ಪುಟ್ಸ್ ಇಂದ ಒಂದು ಬೆಟರ್ ಸ್ಕ್ರಿಪ್ಟ್ ಆಗಿದೆ. ಆಕ್ಚುಲಿ ನನಗೆ ಟ್ರೈಲರ್ ನೋಡಿದಾಗ ಒಂದು 3 ಡೈಲಾಗ್ಗಳು ಒಂದ್ ಸ್ವಲ್ಪ ಮನ್ಸಿಗೆ ಇದಾಯ್ತು. ಒಂದು ಹೀರೋಯಿನ್ ಹೊಡಿತಾರಲ್ಲ, ನಮ್ ಜೊತೆ ಟೀ ಕುಡಿಯಕ್ ಹೇಳು ಅನ್ನೋ ಡೈಲಾಗು, ಆಮೇಲೆ ಏನಪ್ಪ ಇವ್ನ್ ಪೊಲೀಸಾ ಅನ್ನೋ ಅಂತದ್ದೊಂದು 2 ಡೈಲಾಗ್ಗಳು ತುಂಬಾ ಇಷ್ಟ ಆಯ್ತು ಟ್ರೈಲರ್ ಅಲ್ಲಿ. ಒಂದ್ ಡೈಲಾಗ್ ನಂದೇ ಮಾಡಿರೋದು, ಪೊಲೀಸ್ ನಿಜವಾಗ್ಲೂ ಬರ್ತಿರೋ ಪೊಲೀಸ್ ಇವನೇನಾ ಅಂತ ಅನ್ನೋದು ಅದು. ಆಮೇಲೆ ಟೀ ತುಂಬಾ ಟೆನ್ಷನ್ ಆಗಿದ್ದಾರೆ, ಬಟ್ ಟೀ ಕುಡಿಯಕ್ಕೆ ಹೇಳು ಅನ್ನೋದು ಸಿನಿಮಾದಲ್ಲಿ ನಿಮಗೆ ತುಂಬಾ ಮಜಾ ಕೊಡುತ್ತೆ ಮೇಡಮ್. ಅದು ಕೇಳೋದಕ್ಕೆ ತುಂಬಾ ನಾರ್ಮಲ್ ಇರ್ಬೋದು, ಆ ಸಿನಿಮಾದಲ್ಲಿ ಒಂದು ಟ್ವಿಸ್ಟ್ ನ ರಿವೀಲ್ ಮಾಡುವಂತ ಜಾಗ ಅದು ಆಡಿಯನ್ಸ್ ತುಂಬಾ ಮಜಾ ಕೊಡ್ತಾ ಹೋಗುತ್ತೆ. ಓಕೆ ಸರ್, ನೀವು ಇಲ್ಲಿವರೆಗೂ ಎಲ್ಲ ನಮ್ಮನ್ನ ಹೊಟ್ಟೆ ಹುಣ್ಣಾಕ್ಸಷ್ಟು ನಗ್ಸಿದೀರಾ. ಈ ಸಲ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾದಲ್ಲಿ ಕಾಣಿಸ್ಕೊಂತಾ ಇದೀರಾ ಸರ್. ಈ ಸಿನಿಮಾ ಸಿಕ್ಕಾಗ ನಿಮ್ಮ ಏನಿತ್ತು ಸರ್ ನಿಮ್ಮ ಮೈಂಡ್ ಅಲ್ಲಿ? ನಮ್ಮ ಮೈಂಡಲ್ಲಿ ಮೇಡಮ್ ಆ ಥರ ಏನಿಲ್ಲ ಮೇಡಮ್. ಅಲ್ಲಿ ರೈಟ್ರು ಅದಕ್ಕೆ ಕತೆಗೆ ಏನು ಅನುಗುಣವಾಗಿ ಕ್ಯಾರೆಕ್ಟರ್ ಬರೆದಿರ್ತಾರೋ ಆ ಕ್ಯಾರೆಕ್ಟರ್ ಜಾನರ್ ಮೇಲೆ ಹೋಗ್ತೀವಿ. ಇದು ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ನಮ್ಮ ಗಾಂಧಿ ಅಣ್ಣ ಹೇಳ್ತಿದ್ದಾರೆ. ಆದರೆ ನನ್ನ ಕ್ಯಾರೆಕ್ಟ್ರ್ ಬಂದು ತುಂಬ ಮಜಾ ಕೊಡುವಂಥ ಕ್ಯಾರೆಕ್ಟ್ರೆ. ಅಂದರೆ ಅಲ್ಲಿ ಏನು ಸಿಚುವೇಶನ್ ಆಗ್ತಿರುತ್ತೆ, ನಾನು ಆಗ್ಬೋದು, ಗೌರವ್ ಆಗ್ಬೋದು, ತುಂಬ ಟೈಮಿಂಗ್ಸ್ ಕಾಮಿಡಿ ವರ್ಕೌಟ್ ಆಗಿದೆ. ನೋಡಿ, ಅವಾಗ್ಲೇ ಹೇಳಲಿಲ್ಲ, ಈಗ ಹೇಳಿದ್ರು. ಅದನ್ನೇ ಮೇಡಮ್, ಇವಾಗ ಪೊಲೀಸ್ ಜೊತೆ ಇವರಿಬ್ರು ಪಿಸಿಗಳು ಆಲ್ರೆಡಿ ಎಲ್ಲ ಟ್ರೈಲರ್ ಅಲ್ಲಿ ಎಲ್ಲಾ ಕಡೆ ರಿವೀಲ್ ಆಗಿರೋ ತರ ಸಿದ್ದಣ್ಣ ಬರ್ತಾರೆ, ಆ ಜಾಗಕ್ಕೆ ಗೌರವ್ ಬರ್ತಾರೆ ಅಂದಾಗ ನಾವು ಅದ್ರ ಮೇಲೆ ರೈಟಿಂಗ್ ವರ್ಕ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇವರು ತುಂಬಾ ಹಳ್ಳಿ ಪ್ರಾಂತ್ಯ, ಈ ಪದಗಳು ಇವ್ರ ಒಳಗಡೆ ತುಂಬಾ ಚೆನ್ನಾಗಿದೆ, ತುಂಬಾ ಜನ ಯೂಸ್ ಮಾಡ್ಕೊಳ್ಳಿ ಸಿದ್ದಣ್ಣನ. ತುಂಬಾ ಒಳ್ಳೆ ಪ್ರತಿಭೆ ಅವರು. ಆ ತರ ಪದಗಳಾಗಿರ್ಬೋದು ನಾವು ಅದಕ್ಕೆ ಸ್ವಲ್ಪ ಬ್ಲೆಂಡ್ ಮಾಡ್ಬೇಕಾಗುತ್ತೆ. ಆ ತರ ಇವ್ರ ಪಾತ್ರದ ಮೇಲೆ ನಾವು ಟ್ರೈ ಮಾಡಿದೀವಿ, ಅದು ತುಂಬಾ ಮಜಾ ಕೊಡ್ಕೊಂಡು ಹೋಗುತ್ತೆ ಮೇಡಮ್. ಓಕೆ, ಸೌಮ್ಯ ಅವರೇ, ನಿಮ್ಮ ಶಾರ್ಟ್ ಮೂವೀಸ್ ಗಳನ್ನು ಕೂಡ ನಾನು ನೋಡಿದ್ದೀನಿ. ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದೀರಾ, ನಿಮ್ಮ ಉತ್ತರ ಕರ್ನಾಟಕ ಬ್ಲೆಂಡ್ ಅಲ್ಲಿ ಬೈದಿರೋದೆಲ್ಲ ತುಂಬಾ ಚೆನ್ನಾಗಿದೆ. ಈ ಚಿತ್ರದಲ್ಲಿ ನಿಮ್ಮ ಉತ್ತರ ಕರ್ನಾಟಕದ ಏನಾದ್ರು ಯೂಸ್ ಮಾಡಿದೀರಾ? ಏನು ಇಲ್ಲ. ಹೇಗ ಅನ್ನಿಸ್ತು ಬೆಂಗಳೂರು ಕನ್ನಡದಲ್ಲಿ ಸಿನಿಮಾ ಮಾಡೋದು? ಚೆನ್ನಾಗಿತ್ತು, ಹಂಗಿನ್ ಕಷ್ಟ ಏನಾಗಿಲ್ಲ. ನಾನ್ ಥಿಯೇಟರ್ ಬೇಸ್ ಇಂದ ಬಂದಿರೋದ್ರಿಂದ ಕಷ್ಟ ಆಗ್ಲಿಲ್ಲ. ಥಿಯೇಟರ್ ಅಲ್ಲೇ ಟೀಚರ್ ಇವರು. ವಾವ್, ನೈಸ್. ಅಲ್ಲಿ ಊರಲ್ಲಿ ಅಥವಾ ಇಲ್ಲ? ಇಲ್ಲೇ. ಹಂಗಿದ್ರೆ ಈಸಿ ಬೆಂಗಳೂರು ಕನ್ನಡ ಮಾತಾಡೋದು. ಓಕೆ, ಇವ್ರು ಬೈತಿದ್ರಾ ಸೆಟ್ಟಲ್ಲಿ? ಯಾರು ಬೈದಿಲ್ಲ. ನೀವು ಅವ್ರಿಗೆ ಬೈತಿದ್ದೀರಾ ಅಂತ? ನೀವು ಅವ್ರು ಬೈಯಲ್ಲ ಬಿಡಿ, ನಿಮ್ ಭಾಷೆ ಕೇಳಿದ್ರೇನೆ ಬೈಯಲ್ಲ. ಹೌದಾ? ಆಕ್ಚುಲಿ ಉತ್ತರ ಕರ್ನಾಟಕದ ಸ್ವಲ್ಪ ಮಾತು ಜಾಸ್ತಿ ಅಲ್ವಾ? ಸಕ್ಕಲ ಸೇರ್ಕೊಂಡ್ಬಿಟ್ಟವ್ರಲ್ಲ, ಉತ್ತರ ಕರ್ನಾಟಕ ಅಳಿಸೋಗಿದೆ. ನಂದು ಮಂಡಿ ಹೆಂಗ್ ಅಳಿಸೋಗಿದೀವ ಒಳಗಡೆ ಇದೆ ಇದೆ ಕಾಂತಣ್ಣ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಏನಂದ್ರೆ ಯಾವ ಭಾಷೆಗೆ ನಾವು ಅಲ್ಲಿ ಆ ಕ್ಯಾರೆಕ್ಟರ್, ಇವಾಗ ಕೊಳ್ಳೇಗಾಲ ಭಾಷೆ ಇದರಲ್ಲಿ ಈ ಸಿನಿಮಾದಲ್ಲಿ ಅತಿ ಹೆಚ್ಚು ಬಳಸಿದ್ದಾರೆ. ಇದು ಯಾಕೂಡ ಹಿಂಗಾಡಿ ಬೊತ್ಗುಡ ಫಸ್ಟು, ಅದು ಯಾಕೂಡ ಹಿಂಗಾಡಿ ಬರಡ ಅಂತೆಲ್ಲ ಒಂದು ಆ ಸ್ಲ್ಯಾಂಗ್ನ ಆ ಕಲಾವಿದ ಅದನ್ನು ಅದು ಮಾಡಲೇಬೇಕು, ಮಾಡಿದ್ದೀವಿ. ಹಂಗೆ ನಮ್ಮ ಸುಕೇಶ್ ಅವರು ಅದ್ಭುತ ಕಲಾವಿದರು ಕೂಡ, ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೂಡ. ನಮಗೆ ಸ್ಪಾಟ್ ಅಲ್ಲೆಲ್ಲ ಆ ಸ್ಲ್ಯಾಂಗ್ ಏನ್ ಬರುತ್ತೆ ನಮ್ಗೆ ಅವರೇ ತುಂಬಾ ಹೆಲ್ಪ್ ಮಾಡಿರೋದು ನಮ್ಗೆ. ಸರ್, ನೀವು ಇಂಡಸ್ಟ್ರಿಗೆ ಬಂದು ಎಷ್ಟು ವರ್ಷ ಆಯ್ತು ಸರ್? 48 ವರ್ಷ ಮೇಡಮ್. 48 ವರ್ಷ ಆಯ್ತಾ? ವಯಸ್ಸು ಕೇಳಿ ಎಷ್ಟು ಅಂತ ಬೇಡ ಬಿಡಿ ಸರ್, ಆಮೇಲೆ ಹೇಳಿಲ್ಲ. 1 ವರ್ಷಕ್ಕೆ ಬಂದವರು ಅವರು. ನೀವು ಬಾಹುಬಲಿ ಮಗು ಇತ್ತಲ್ವಾ, ಬಾಹುಬಲಿ ಸಿನಿಮಾ ಬಂದಿದ್ ಯಾವಾಗ, ಇವ್ರು ಇದ್ ಮಾಡಿದ್ ಯಾವಾಗ? ಏನ್ ಸರ್ ಮೇಡಮ್, ಅವ್ರು ತುಂಬಾ ಹೆಂಗು ಮೇಡಮ್. ಎಷ್ಟು 24 ಅಣ್ಣ? 37. ಅಂದ್ರೆ ಸರ್ ಇಂಡಸ್ಟ್ರಿಗೆ ಬಂದಿದ್ದು ಎಷ್ಟು ವರ್ಷ ಆಯ್ತು? ಒಂದಾಯ್ತು ಮೇಡಮ್, ಒಂದು 15 years ಆಯ್ತು. ನಾವು ಸ್ಟಾರ್ಟಿಂಗ್ ಮೂವಿ ಬಂದಿದ್ದೆ ನಾನು ಆ್ಯಕ್ಚುಲಿ 2006-07 ಬೆಂಗಳೂರು ಬಂದಿದ್ದು. 10ವರೆಗೂ ಬೇರೆ ಕಡೆ ವರ್ಕ್ ಮಾಡ್ತಾಯಿದ್ದೆ. ವರ್ಕ್ ಮಾಡ್ಕೊಂಡಿದ್ದಾಗಲೇ ಸ್ವಲ್ಪ ಪ್ರಾಬ್ಲಮ್ ಆಗಿ ಹೊರಗಡೆಗೆ ಬಂದಿದ್ದು. 1 ವರ್ಷ ಮಾತ್ರ ನಾವು ಇಂಡಸ್ಟ್ರಿಲಿ ಪ್ರಯತ್ನ ಪಡೋಣ, ಇಲ್ಲಾಂದರೆ ಕಮ್ ಬ್ಯಾಕ್ ಹೋಟೆಲ್ ಡಿಪಾರ್ಟ್ಮೆಂಟ್ಗೆ ಹೋಗೋಣ ಅಂತ ಯೋಚನೆ ಮಾಡಿದ್ದು. 1 ವರ್ಷ ಹೋಗಿ 1 ವರ್ಷ ಹೋಗಿ ಇವಾಗ 15 ವರ್ಷ ಆಗಿದೆ. ಬಟ್ 1 ವರ್ಷದೊಳಗಡೆ ಒಂದು 4-5 ಪ್ರಾಜೆಕ್ಟ್ಸ್ ಇತ್ತು. ಗೀತಾ ಬ್ಯಾಂಗಲ್ ಸ್ಟೋರ್ ಅಂತ, ನಾನು ಆ್ಯಕ್ಚುಲಿ ಮಂಜುಮಿತ್ರ ಸರ್ ಅಂತ ಡೈರೆಕ್ಟ್ರು, ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಫೀಲಿಂಗ್ಸ್ ಅಂತ ಒಂದು ಆಲ್ಬಮ್ ಸಾಂಗ್ ಮಾಡಿದ್ರು. ಓಮಿನಿಲಿ ಫುಲ್ಲು ಪೋಸ್ಟ್ ಹೊಡ್ಕೊಂಡು ನಾನು ಬಸ್ಸಲ್ಲಿ ಓಡಾಡ್ತಿದ್ನಲ್ಲ, ಬಸ್ ಇಳಿದ್ಬಿಟ್ಟು ಓಡೋಗಿ ಓಮಿನಿಗೆ ಒಂದು ಫೋಟೋ ಕೊಟ್ಟಿದ್ದೆ, ಸರ್ ಯಾವ್ದಾರು ಅವಕಾಶ ಇದ್ದು ಹೇಳಿ ಅಂತ.
ಅದೇ 2011 ಮಾರ್ಚ್ 31 2 ದಿನ ಆಡಿಷನ್ ಆಯ್ತು ಯುಕ್ತ ಅಕಾಡೆಮಿಲಿ ಅಂತ. ನಾನು ಫಸ್ಟೇ ಹೋಗಿ 8:30 ಕೂತ್ಕೊಂಡ್ಬಿಟ್ಟಿದ್ದೆ ಫಸ್ಟೇ ಅಲ್ಲಿ. ಒಂದು ರೆಡ್ ಟೀ ಶರ್ಟು ಒಂದು ಬ್ಲ್ಯಾಕ್ ಪ್ಯಾಂಟ್ ಹಾಕ್ಕೊಂಡು. ಆಮೇಲೆ ಅವ್ರು 10 ಗಂಟೆಗೆ ಬಂದರೆ ಎಲ್ಲ ಬಂದು ಶುರುವಾಗ ಕೇಳಿದ್ರು ಅವರು, ಹುಡುಗ ಒಬ್ಬ ಇದನ್ನ ರೆಡ್ ಟೀ ಶರ್ಟ್ ಹಾಕೊಂಡು ಅವ್ನು ಫಸ್ಟ್ ಬಂದ, ಅವನು ಇಂಟರ್ವ್ಯೂ ಮಾಡಿ ಅಂತ. ಅದು ಇಂಟರ್ವ್ಯೂ ಮುಗಿಸಾದ್ಮೇಲೆ ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಇನ್ನೊಂದ್ಸಲಿ ಕೊಡೋಣ ಸರ್, ಇನ್ನೊಂದ್ಸಲಿ ಕೊಡೋಣ ಅಂತ, ನಾಳೆ ಬಂದು ಕೊಡೋಣ ಅಂತ. ಇಲ್ಲ ಹೋಗಿ ಆಗಿದೆ ಪರವಾಗಿಲ್ಲ ಅಂತ. ಆ ಸಿನಿಮಾದಲ್ಲಿ ನನ್ನ ಅದೃಷ್ಟ ಏನೋ ಗೊತ್ತಿಲ್ಲ ಮೇಡಮ್, ಇಡೀ ಸಿನಿಮಾದಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ನನ್ನ ಕ್ಯಾರೆಕ್ಟ್ರು ಗೀತಾ ಬ್ಯಾಂಗ್ಲೇಶ್ವರಿ. ಆ ಕ್ಯಾರೆಕ್ಟ್ರು ನಾನು ಫಸ್ಟ್ ಆಡಿಷನ್ ಮಾಡಿದ್ದೆ. ಅದೇನೋ ಅವ್ರು ಹೇಳ್ತಾ ಇದ್ರು ಡೈರೆಕ್ಟರ್ ಸರು, ಫಸ್ಟ್ ಆಡಿಷನ್ ನೀನೇ ಬಂದಿದ್ದು, ಈ ಸಿನಿಮಾದಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ನೀನೇ ಕಣೋ ಅಂತ. ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮಂಜು ಮಿತ್ರ ಸರ್ಗೆ. ಅವ್ರು ತಿರ್ಗಾ ಸಿನಿಮಾ ಮಾಡ್ತಾ ಇದ್ದಾರೆ, ನೋಡೋಣ ಅದರಲ್ಲಿ ಅವಕಾಶ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ರಕ್ಕಸಪುರದೊಳಗೆ ಒಂದು ಒಳ್ಳೆ ಅದ್ಭುತವಾದ ಕ್ಯಾರೆಕ್ಟ್ರು. ನೀವು ಕೂತ್ಕೊಂಡು ಈ ಸಿನಿಮಾದಲ್ಲಿ ನೋಡೋಣ. ಆಡಿಯನ್ಸ್ಗೆ ಹೇಳೋದು ಇಷ್ಟೇ, ಪ್ರತಿಯೊಬ್ಬರು ಪೈರಸಿ ವಿಡಿಯೋ ಮಾರ್ನಿಂಗ್ ಶೋ ಮುಗಿದ ತಕ್ಷಣವೇ ಸಿಗುತ್ತೆ. ದಯವಿಟ್ಟು ಅಂತ ತಪ್ಪು ಮಾಡಬೇಡಿ. ಯಾಕೆ ಹೇಳ್ತೀನಿ ಅಂದರೆ, ಆ ಥಿಯೇಟ್ರಲ್ಲಿ ಒಂದು 700-800 ಸೀಟಲ್ಲಿ ಒಂದು 700-800 ಜನ ಅವ್ರ ಭಾವನೆಗಳನ್ನ ಹಂಚ್ಕೊಂಡು ಸಿನಿಮಾ ನೋಡ್ತಾ ಇರ್ತಾರೆ. ಒಬ್ಬರು ಭಯ ಪಡ್ತಾ ಇರ್ತಾರೆ, ಒಬ್ಬರು ಕ್ಲಾಪ್ ಮಾಡ್ತಿರ್ತಾರೆ, ಒಬ್ಬರು ನಗಾಡ್ತಿರ್ತಾರೆ. ಆ ಸಿಚುವೇಶನ್ಸ್ಗೆ ಅದು ಹೋಗ್ತಿರುತ್ತೆ. ಈಗ ನಾವು ಮೊಬೈಲಲ್ಲಿ ಶಾರ್ಟ್ ಫಿಲ್ಮ್ ಮಾಡಿದಾಗ ಎಷ್ಟೋ ಜನ ನಕ್ಕಿರ್ತಾರೆ, ಅದನ್ನೇ ರಿಪೀಟ್ ಮಾಡ್ತಿರ್ತಾರೆ. ಚರಂಡಿ ಅಂತ ಒಂದು ಕ್ಯಾರೆಕ್ಟರ್ ಇರುತ್ತೆ, ಅವ್ರು ಯಾವಾಗ ಸಿಕ್ಕಿದ್ರೆ ಈ ಚರಂಡಿ ಆರಾಮ ಅಂತಾರೆ. ಆ ಥರ ಸಬ್ ಟೈಟ್ಲ್ಗಳಿದೆಯಲ್ಲ, ಹಂಗೆ ಕ್ಯಾರೆಕ್ಟರ್ ಟೈಟ್ಲ್ಗಳು ಹಂಗೆ ಉಳ್ಕೊಬಿಡ್ತವೆ. ನಮ್ಮ ಸಿನಿಮಾನ ನೀವು ಥಿಯೇಟ್ರಿಗೆ ಬಂದು ನೋಡಿ, ಅದಕ್ಕೋಸ್ಕರ ಹೇಳೋದು. ಇವಾಗ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಿದೆ. ನೀವೆಲ್ಲ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು ಸರ್. ಆಕ್ಚುಲಿ ಈ ಸಿನಿಮಾದಲ್ಲಿ ಯಾರು ಕಾಲ್ ಶೀಟ್ ಬೇಕಾದ್ರೂ ಸಿಗ್ಬೋದು. ಮೇ ಬಿ ಸಿದ್ದಣ್ಣ ಸರ್ ಕಾಲ್ ಶೀಟ್ ಸಿಗಲ್ಲ ಅನ್ಸುತ್ತೆ. ಮೇಡಮ್ ತುಂಬಾ ಬಿಸಿ ಮೇಡಮ್. ನೋಡ್ತಾ ಇದ್ದೀನಿ, ವಾರದಲ್ಲಿ ಒಂದೊಂದು ಶಾರ್ಟ್ ಮೂವಿ ರಿಲೀಸ್ ಆಗ್ತಾ ಇರುತ್ತೆ. ವಾರಕ್ಕೆ ಒಂದು ಶಾರ್ಟ್ ಫಿಲಮ್, ಸಿನಿಮಾ 2. ಈ ವಾರ 2 ಆಗಿದೆಯಾ? 6ನೇ ತಾರೀಕು 2 ಆಗುತ್ತೆ. 6ನೇ ತಾರೀಕು 2 ಸಿನಿಮಾ. ಅದಕ್ಕೆ ಗ್ಯಾಪ್ ಅಲ್ಲಿ ಹೇಳಿದ್ರು. ಅದೇ ನೀವು ಸ್ಟಾರ್ಟಿಂಗ್ ನೀವು ಮುಗ್ಸಕ್ ಮುಂಚೆ ಅವರೇ ಎಂಡ್ ಕಾರ್ಡ್ ಕೊಟ್ಬಿಟ್ರು, ಅಂದಿಷ್ಟೆಲ್ಲ ಇದೆ, ಬಿಸಿ ಇದ್ದೀನಿ ಸರ್. ಅದೊಂದು ಮಂಜು ಸರ್ಗೆ ಒಂದು ಇನ್ವಿಟೇಷನ್ ಸರ್, ನೆಕ್ಸ್ಟ್ ಸಿನಿಮಾದಲ್ಲಿ ನಾನು ಹಾಕೊಳ್ಳೇಬೇಕು, ಇರೋ ಒಳ್ಳೆ ಪಾತ್ರ ಮಾಡಿದೀನಿ ಅಂತ ಎಲ್ಲ. ಹಂಗೇನಿಲ್ಲ, ನನ್ನನ್ನು ಇವಾಗ ನೋಡಿ ಗಂಗಣ್ಣ ನಿಜವಾಗ್ಲೂ ಒಂದು 4-5 ಸಿನಿಮಾ ಇವಾಗ ಹೇಳ್ಬೇಕಾದ್ರೆ ಸಿದ್ದಣ್ಣನ ನಾನ್ ನೋಡಿದ್ದು 2012 ನಮ್ಮ ಅಥರ್ವ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಮೇಡಮ್. ಅವಾಗಿನ್ನೂ ನಂದು ಜರ್ನಿ ಸ್ಟಾರ್ಟ್ ಆ ಸಿನಿಮಾ ಇಂದ. ಅವಾಗ ಸಿದ್ದಣ್ಣ ನೋಡಿದ್ದು. ಅಂದ್ರೆ ಇವರು ಪ್ರತಿಯೊಂದು ಅಂತರೂ ನೋಡ್ಕೊ ಬಂದಿದೀವಿ. ಅಂದ್ರೆ ಒಂದ್ಸಲ ಇಂಡಸ್ಟ್ರಿಯಿಂದ ನನಗೂ ಅನುಭವ ಆಗಿದೆ ಮೇಡಮ್. ಕೆಲವು ಸಲ ಇಂಡಸ್ಟ್ರಿಯಲ್ಲಿ 1.5 ವರ್ಷ ಕಂಟಿನ್ಯೂಸ್ ಕೆಲಸ ಮಾಡ್ಬಿಡ್ತೀವಿ, ರಪ್ ಅಂತ ಡಿಸ್ಕನೆಕ್ಟ್ ಆಗ್ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ಬಿಡ್ತೀವಿ, ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ ಬೇರೆ ಏನೋ, ಮತ್ತೆ ಬಂದು ಕಂಬ್ಯಾಕ್ ಮಾಡೋದಿದೆಯಲ್ಲ, ಅದು ತುಂಬಾ ದೊಡ್ಡ ವಿಚಾರ. ಆ ತರ ಬಂದು ಇವತ್ತು ಜನಗಳಿಗೆ ಪ್ರತಿಯೊಬ್ಬರಿಗೂ ಗೊತ್ತು. ನಾವು ಹಳ್ಳಿಲಿ ಇವ್ರು ಇಟ್ಕೊಂಡು ಶೂಟ್ ಮಾಡ್ತೀರಿ, ಅವ್ರ ಮನೆ ಚೆನ್ನಾಗಿದೆಯಾ ಮನೆ ಅಂತ ಅವ್ರು ಆ ಕಡೆ ಫೇಮಸ್ ಡೈಲಾಗ್ ಅದು ಹೋಗ್ತಾರೆ. ಆಮೇಲೆ ನಮ್ಮ ರಾಜ್ ಸರ್ ಇವ್ರನ್ನ ನೋಡಿದ್ದಾರೆ. ಆಮೇಲೆ ನಮ್ಮ ಪ್ರೇಮ್ ಸರ್, ಆಕ್ಚುಲಿ ಸಿದ್ದಣ್ಣ ರೆಫರ್ ಮಾಡಿದ್ರೆ ನಮ್ಮ ರಕ್ಷಿತಾ ಮೇಡಮ್, ಇವ್ರನ್ನ ಗೌರವನ್ನ ಅವ್ರಿಬ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ, ನಿಮ್ಗೆ 2 ಕ್ಯಾರೆಕ್ಟರ್ ಇದೆಲ್ಲ ಅವ್ರನ್ನ ಮಾಡಿಸು ಅಂತ ಅಂದ್ಬಿಟ್ಟು ಅವ್ರ ಡಿಸಿಷನ್ ಎಷ್ಟು ಪರ್ಫೆಕ್ಟ್ ಅವ್ರೆ. ನಿಮ್ ಸಿನಿಮಾದಲ್ಲಿ ವರ್ಕ್ ಆಗಿದ್ದಾರೆ, ಇವರಿಬ್ರು ತುಂಬಾ ಚೆನ್ನಾಗಿ ವರ್ಕ್ ಆಗಿದ್ದಾರೆ ರಾಜ್ ಸರ್ ಜೊತೆಗೇನೆ. ಆಮೇಲೆ ರಾಜ್ ಸರ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಸಿದ್ದಣ್ಣ ಬಾಯ್ಲಿ ನೀನ್ ಹಿಂಗೆ ಹೇಳು ಅಂತ, ಅವರು ಚಿನ್ನಿ ಅಂತ ಕರೆಯೋದು ಇವ್ರ ಪ್ರೀತಿಯಿಂದ, ಚಿನ್ನಿ ಹಿಂಗೆ ಹೇಳು ಚಿನ್ನಿ ನೀನು, ನಾನು ಹಿಂಗೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಹೇಳೋದು. ಆ ಪಾತ್ರಗಳೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಮೇಡಮ್. ಓಕೆ ಸರ್. ಸರ್ ಇವಾಗ ಆಕ್ಚುಲಿ ಟೈಟಲ್ ಕೇಳಿದ್ರೇನೆ ಗೊತ್ತಾಗ್ತಿದೆ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ. ಇತ್ತೀಚೆಗಂತೂ ನಮಗೆ ಎಲ್ಲಾ ಜಾನರ್ ಸಿನಿಮಾ ನಾವು ನೋಡ್ತಾ ಇದೀವಿ. ಫಸ್ಟ್ ಎಲ್ಲ ನಮ್ಮಲ್ಲಿ ಒಂದು ಇದಿತ್ತು, ಬೇರೆ ಭಾಷೆ, ಈಗ ಹಾರರ್ ಮೂವಿ ನೋಡ್ಬೇಕು ಅಂದ್ರೆ ಜಾಸ್ತಿ ಬೇರೆ ಭಾಷೆಗೆ ನೋಡ್ತಾ ಇದ್ವಿ, ಬೇರೆ ಭಾಷೆಲಿ. ಅಥವಾ ಯಾವ್ದಾದ್ರು ಒಂದು ಫ್ಯಾಮಿಲಿ ಡ್ರಾಮಾ ನೋಡ್ಬೇಕು ಅಥವಾ ಒಂದಷ್ಟು ಸಿನಿಮಾಗಳು ನೋಡ್ಬೇಕು ಅಂದ್ರೆ ಬೇರೆ ಭಾಷೆ ನೋಡ್ತಾ ಇದ್ವಿ. ಇವಾಗ ಹಂಗಿಲ್ಲ, ನಮ್ಮ ಕನ್ನಡದಲ್ಲೇ ಸಾಕಷ್ಟು ಎಲ್ಲಾ ರೀತಿಯ ಸಿನಿಮಾಗಳು ಬರ್ತಾ ಇದೆ. ಹಾಗೆ ನೋಡಕ್ಕೆ ನಮ್ಗಳಿಗೆ ಟೈಮ್ ಸಾಲ್ತಾ ಇಲ್ಲ, ಈ ಸಿನಿಮಾ ನೋಡ್ಲಾ ಆ ಸಿನಿಮಾ ನೋಡ್ಲಾ ಅಂತ ಅಷ್ಟು ಸಿನಿಮಾಗಳು ಬರ್ತಾ ಇದೆ. ಸೊ ನಿಮ್ಮ ಸಿನಿಮಾ ಯಾಕೆ ನಾವು ನೋಡ್ಬೇಕು, ಅಂದ್ರೆ ಆಡಿಯನ್ಸ್ ಯಾಕೆ ನೋಡ್ಬೇಕು ಸರ್? ಅಂದ್ರೆ ಸಿನಿಮಾ ಪ್ಯಾಟರ್ನ್ ಚೇಂಜ್ ಆಗ್ತಾ ಇಲ್ಲ ಅನ್ನೋದು ಕನ್ನಡದಲ್ಲಿ ಒಂದು ತುಂಬಾ ದೊಡ್ಡ ಆಪಾದನೆ ಮೇಡಮ್. ಪ್ರತಿ ಸಿನಿಮಾ ಬರ್ತಾರೆ, 4 ಫೈಟ್ ಇಡ್ತಾರೆ, ಐಟಮ್ ಸಾಂಗ್ ಇಡ್ತಾರೆ, ಆ ತರ ಆ ಸಿದ್ಧ ಸೂತ್ರಗಳೆಲ್ಲ ಸೈಡ್ಗೆ ಇಟ್ಬಿಟ್ಟು ಮಾಡಿರುವಂತ ಸಿನಿಮಾ ರಕ್ಕಸಪುರದೊಳಗೆ ಮೇಡಮ್. ಒಂದು ಬೇರೆ ತರ ಸಿನಿಮಾಗಳು, ಆಮೇಲೆ ಕ್ಯಾರೆಕ್ಟರ್ಗಳು ಯಾರೋ ಇನ್ನೊಬ್ಬ ಜೊತೆ ಹೊಡೆದಾಡೋದಕ್ಕಿಂತ ರಾಜ್ ಸರ್ ಪಾತ್ರನೇ ಆಗಿರ್ಬೋದು, ಅವ್ರೊಳಗಡೆ ಅವರು ಹೊಡೆದಾಡ್ತಾ ಇರ್ತಾರೆ, ಭಾವನೆಗಳ ಜೊತೆ ಹೊಡೆದಾಡುವಂತ ಪಾತ್ರ. ಸಿದ್ದಣ್ಣವ್ರಾಗಿರ್ಬೋದು, ಸೌಮ್ಯ ಅವರಾಗಿರ್ಬೋದು, ಸ್ವಾತಿಷ್ಠ ಅವರು ಇದ್ದಾರೆ, ಅವರು ಆಮೇಲೆ ಅರ್ಚನಾ ಕೊಟ್ಟಿಗೆ ಅವರು ಇದ್ದಾರೆ, ಗೌರವ್ ಅವರು ಇದ್ದಾರೆ, ತುಂಬಾ ಪಾತ್ರಗಳಿದೆ. ಇವ್ರ ಜೊತೆ ಒಂದು ಸರ್ಪ್ರೈಸ್ ಕ್ಯಾರೆಕ್ಟರ್ ಬೇರೆ ಇದೆ ಸಿನಿಮಾದಲ್ಲಿ, ಅದು ನಾವು ಮುಂಚೆನೂ ರಿವೀಲ್ ಮಾಡಂಗಿಲ್ಲ, ಅದು ನಿಮಗೆ ಸೆಕೆಂಡ್ ಹಾಫ್ ಅಲ್ಲಿ ಅದು ರಿವೀಲ್ ಆಗುತ್ತೆ. ಅಲ್ಲಿಂದ ಸಿನಿಮಾ ದಿಕ್ಕೇ ಬದಲಾಗುತ್ತೆ ಮೇಡಮ್. ನಾವು ಏನ್ ಟ್ರೈ ಮಾಡಿರೋ ಸ್ಕ್ರಿಪ್ಟ್ ಅಲ್ಲಿ ಪ್ರತಿ 20 ನಿಮಿಷಕ್ಕೂ ಸಿನಿಮಾ ಒಂದು ಟ್ವಿಸ್ಟ್ ಆಗ್ಬೇಕು,
ನೋಡೋ ಆಡಿಯನ್ಸ್ಗೆ ಒಂದು ನೋಡೋ ರೀತಿ ಇವತ್ತು ಸಿನಿಮಾ ಓಪನಿಂಗ್ ಅಲ್ಲಿ ನೋಡುವಾಗಲೇ ಹೇಳ್ತಾನೆ ಆಡಿಯನ್ಸ್ ಗುರು ಇದೇನ್ ಮಾಡ್ತಾನೆ ನೆಕ್ಸ್ಟ್ ಸೀನಲ್ಲಿ ಅವನು ಅಂತ. ಅದನ್ನ ನಾವು ಬ್ರೇಕ್ ಮಾಡಕ್ ತುಂಬಾ ಟ್ರೈ ಮಾಡಿದೀವಿ, ಅದನ್ನ ಆಡಿಯನ್ಸ್ ನೋಡ್ಬಿಟ್ಟು ಹೇಳ್ಬೇಕು ನಮ್ಗೆ. ಆತರ ತುಂಬಾ ಜನ ಎಲ್ರಿಗೂ ಗೆಸ್ ಮಾಡಕ್ ಆಗಲ್ಲ ಗತಿನ. ಅಲ್ಲ ಅದು ಜನ ಹೇಳ್ಬೇಕು. ಅಂದ್ರೆ ನಮಗೆ ಅಲ್ಲ ಅಂದ್ರೆ ನಾವು ನೋಡಿರೋ ಪ್ರಕಾರ ನಾವು ಆಕ್ಟ್ ಮಾಡ್ತಿರುವಾಗ್ಲೇ ಅನ್ನಿಸ್ತಿರುತ್ತೆ. ನಾವು ಇವಾಗ ಬೆಳಿಗ್ಗೆ ಸಿನಿಮಾ ನೋಡ್ತಿದ್ರೆ ಸಿನಿಮಾ ನೋಡ್ತಾ ಇರ್ತೀವಿ, ಮಗ ಹಿಂಗಾಗುತ್ತೆ, ಇವ್ ಬರ್ತಾನೆ ನೋಡು ಇವ್ ಬರ್ತಾನೆ, ಮಗ ಅವ್ನು ವಾಚ್ ಕಟ್ಟಿಲ್ಲ ಓದ್ ಸೀನಲ್ಲಿ ಕಟ್ಟಿದ ಅಂತ ಎಲ್ಲ ಗೆಸ್ಟ್ ಮಾಡ್ತಾರೆ. ಇವಾಗ ಆಡಿಯನ್ಸ್ ಬಂದು ಟೆಕ್ನಿಷಿಯನ್ಸ್ ಆಗ್ಬಿಟ್ಟಿದ್ದಾರೆ. ಬಟ್ ಇದ್ರಲ್ಲಂತೂ ಗೆಸ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ಇಲ್ಲ ಆಕ್ಚುಲಿ ನಾನು ನಾರ್ಮಲಿ ಟ್ರೈಲರ್ ನೋಡ್ತಾ ಇದ್ದಂಗೆ ಒಂದು ಕನ್ಕ್ಲೂಷನಿಗೆ ಬರ್ತಿದ್ದೆ, ಓಕೆ ಇದು ಸಿನಿಮಾ ಇದೆ ಅಂತ. ಬಟ್ ನನಗೆ ಟು ಬಿ ಹಾನೆಸ್ಟ್ ರಕ್ಕಸಪುರದ ಟ್ರೈಲರ್ ನೋಡಿದಾಗ ಒಂದೇ ಅರ್ಥ ಆಗಿದ್ದು ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್, ಅದು ಬಿಟ್ಟು ಬೇರೆ ಏನು ಅರ್ಥ ಆಗಿಲ್ಲ. ಅದೇ ಅರ್ಥ ಆಗ್ಬೇಕು ಅಂತ ಮಾಡಿರೋ ಸಿನಿಮಾ ಮೇಡಮ್. ಯಾಕಂದ್ರೆ ನಾವೊಂದು ಸ್ಕ್ರಿಪ್ಟ್ ನಮ್ಮ ರವಿ ಸರ್ ಇವಾಗ ಡೈರೆಕ್ಷನ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೋದಾಗ ನಮ್ಮ ಹತ್ರ ಬೇರೆ ಬೇರೆ ರೌಡಿಸಮ್ ಜನರ್ ಆಗಿರ್ಬೋದು, ಲವ್ ಸ್ಟೋರಿ ಬೇರೆ ಬೇರೆ ಎಲ್ಲ ಇತ್ತು. ಆ ಎಲ್ಲಾ ಜಾನರ್ನ ಬಿಟ್ಬಿಟ್ಟು ಪ್ರೇಮ್ ಸರ್ ಇದನ್ನ ಸೆಲೆಕ್ಟ್ ಮಾಡೋರು, ಇದನ್ನ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ. ಮತ್ತೆ ನಾವು ರಾಜ್ ಸರ್ ಹತ್ರ ಹೋದಾಗ 3 ಜನರನ್ನು ಹೇಳ್ದು, ಅದ್ರಲ್ಲಿ ರಾಜ್ ಸರ್ ಇದನ್ನ ಡಿಸೈಡ್ ಮಾಡಿದ್ರು. ಅವ್ರಿಬ್ರು ದೊಡ್ಡವ್ರು ಡಿಸೈಡ್ ಮಾಡಿದಾರಲ್ಲ, ಜಾನರ್ ಮೇಲೆ ನಮಗೂ ನಂಬಿಕೆ, ನಾವು ಅದ್ರ ಮೇಲೆ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವು ನಾವು. ಅಲ್ಲಿಂದ ಇವತ್ತರೆಗೂ ಸ್ಕ್ರಿಪ್ಟ್ ಅದು ಬ್ಲೆಂಡ್ ಆಗಿ ಇವತ್ತು ತುಂಬಾ ಚೆನ್ನಾಗಿದೆ ಮೇಡಮ್. ಓಕೆ ಸರ್, ಫೆಬ್ರವರಿ 6ಕ್ಕೆ ಇನ್ನೇನು 7 ದಿನ, ಇವತ್ತು ಬಿಟ್ಟರೆ 7 ದಿನ ಇದೆ ಇನ್ನೇನು ಸಿನಿಮಾ ನಮ್ಮ ತೆರೆ ಮೇಲೆ ನೋಡೋದಕ್ಕೆ. ಸೊ ಅಭಿನಯಿಸಿರುವ ಎಲ್ರಿಗೂ ಹಾಗೆ ತೆರೆ ಹಿಂದೆ ಕೆಲಸ ಮಾಡಿರೋ ನಿಮಗೂ ಎಲ್ಲರಿಗೂ ಆಲ್ ದ ಬೆಸ್ಟ್. ಯಾಕಂದರೆ ಇಲ್ಲಿ ಪಾತ್ರಗಳು ಗೆದ್ದರೆ ಹಿಂದೆ ಇರೋರು ಗೆಲ್ತಾರೆ. ಯಾಕಂದರೆ ಒಂದು ಸಿನಿಮಾ ಬರೀ ತೆರೆ ಮೇಲೆ ಕಾಣಿಸೋರ ಮೇಲೆ ನಿಂತಿರಲ್ಲ, ಅದ್ರ ಹಿಂದೆ ಎಷ್ಟೋ ಕೈಗಳ ಮೇಲೂ ನಿಂತಿರುತ್ತೆ. ಸೊ ಒಂದು ಸಿನಿಮಾನ ಗೆಲ್ಲಿಸೋದು ಬಿಡೋದು ಒಬ್ಬ ಟೆಕ್ನಿಷಿಯನ್ಗೆ ಎಷ್ಟು ಜವಾಬ್ದಾರಿ ಇರುತ್ತೆ, ಹಾಗೆ ಒಬ್ಬ ಆ್ಯಕ್ಟರಿಗೆ ಎಷ್ಟು ಜವಾಬ್ದಾರಿ ಇರುತ್ತೋ ಅಷ್ಟೇ ಜವಾಬ್ದಾರಿ ಒಬ್ಬ ಅಭಿಮಾನಿಗಳಿಗೂ ಇರುತ್ತೆ, ಪ್ರೇಕ್ಷಕರಲ್ಲೂ ಕೂಡ ಇರುತ್ತೆ. ಯಾಕಂದರೆ ಕನ್ನಡ ಸಿನಿಮಾವನ್ನು ಗೆಲ್ಲಿಸೋದು ಉಳಿಸೋದು ನಮ್ಮ ಕೈಯಲ್ಲಿದೆ. ಸೊ ಅವರೇ ಹೇಳ್ದಂಗೆ ಇದೊಂದು ಬೇರೆನೇ ಜಾನರ್ ಟ್ರೈ ಮಾಡಿದ್ವಿ, ಕನ್ನಡ ಇಂಡಸ್ಟ್ರಿನ ಬೇರೆ ಇದರಲ್ಲೇ ನೋಡಬೇಕು ಅನ್ನೋದನ್ನ ಟ್ರೈ ಮಾಡಿದ್ವಿ ಅಂತ ಹೇಳಿದ್ದಾರೆ. ಅದೆಲ್ಲದಕ್ಕೂ ರಿಸಲ್ಟ್ ಗೊತ್ತಾಗೋದು ನಮಗೆ ಫೆಬ್ರವರಿ 6ನೇ ತಾರೀಕು. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲೇ ಹೋಗಿ ನಿಮ್ಮ ಸಿನಿಮಾಗಳನ್ನು ನೋಡಿ ಅವ್ರಿಗೆ ಒಂದು ಕಮೆಂಟ್. ಯೂಟ್ಯೂಬ್ ಇವತ್ತಂತೂ ಸೋಷಿಯಲ್ ಮೀಡಿಯಾ ಸಾಕಷ್ಟಿದೆ, ಅವರ ಸೋಷಿಯಲ್ ಮೀಡಿಯಾ ಐಡಿಯಾಗಳಾಗಿರ್ಬೋದು ಅಥವಾ ಕಮೆಂಟ್ ಬಾಕ್ಸ್ಗಳಲ್ಲಾಗಿರ್ಬೋದು, ನಿಮ್ಮ ಅಭಿಪ್ರಾಯಗಳನ್ನು, ಅವರ ತಪ್ಪು ಒಪ್ಪುಗಳನ್ನು ನೀವೇ ತಿದ್ದಬೇಕು. ಯಾಕಂದರೆ ಕಮೆಂಟ್ ಮಾಡಿದಾಗಲೇ ಗೊತ್ತಾಗೋದು ನಾವೆಷ್ಟು ಸರಿ ಮಾಡಿದ್ದೀವಿ, ಎಷ್ಟು ತಪ್ಪು ಮಾಡಿದ್ದೀವಿ ಅಂತ. ಸೊ ಫೈನಲಿ ರಕ್ಕಸಪುರದೊಳು ಸಿನಿಮಾ ರಿಲೀಸ್ಗೆ ಹಂತಕ್ಕೆ ಬಂದಿದೆ. ನೀವೆಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಸಿನಿಮಾ ನೋಡಿ ಅಂತ ಹೇಳ್ತಾ 2026ರಲ್ಲಿ ನಿಮ್ಮ ಸಿನಿಮಾ ಬೆಸ್ಟ್ ಸಿನಿಮಾ ಆಗಲಿ ಅಂತ ಕೇಳ್ಕೊತೀವಿ. 2025ರಲ್ಲಂತೂ ಬ್ಲಾಕ್ ಬಸ್ಟರ್ ಮೂವೀಸ್ಗಳನ್ನು ಸಾಕಷ್ಟು ನೋಡಿದ್ವಿ, ಹಾಗೆ 2026ರಲ್ಲೂ ನೋಡೋಣ ಅಂತ ಹೇಳಿದೆ. ಮುಂದೆ ಇರುವ ನಿಮ್ಮ ಎಲ್ಲ ಪ್ರಾಜೆಕ್ಟ್ಗಳಿಗೂ ಆಲ್ ದ ಬೆಸ್ಟ್ ನಮ್ಮ ನ್ಯಾಷನಲ್ ಟಿವಿ ವೀಕ್ಷಕರ ಕಡೆಯಿಂದ. 26ಕ್ಕೂ ಮೇಡಮ್ 26ಕ್ಕೂ ಬ್ಲಾಕ್ ಬಸ್ಟರ್ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ಥ್ಯಾಂಕ್ ಯು. ಓಕೆ, ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.